ಇಷ್ಟು ದಿನ ಏನು 2 ತಿಂಗಳಿಂದ ನೀರಾವರಿ ವಿಚಾರವಾಗಿ ಏನು ನಡೀತಾ ಇದೆ ಜಿಲ್ಲೆಯಲ್ಲಿ ಅದರ ಗಮನ ಹರಿಸಿ ಇವತ್ತು ಹಲವಾರು ಸಮಸ್ಯೆಗಳ ನೀರಿನ ವಿಚಾರ ಉದ್ಭವ ಆಗಿದೆ. ಅದನ್ನ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಆ ಪರಿಹಾರ ಮಾರ್ಗಗಳನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಎರಡನೇದಾಗಿ ಇವತ್ತೇನು ಶುದ್ಧ ಕುಡಿಯೋ ನೀರಿಗೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ. ಇವತ್ತು ಶುದ್ಧ ನೀರು ಕುಡಿಯೋ ಒಂದು ಹೋರಾಟದ ವಿಚಾರವಾಗಿ ನಮ್ಮ ಗಮನ ಹರಿಸಿದಾಗ ಹಲವಾರು ಹಳ್ಳಿಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕಗಳಿಲ್ಲ, ಕುಡಿಯೋ ನೀರಿನ ಘಟಕಗಳಿಲ್ಲ. ಹೀಗಾಗಿ ನಾನು 2017ರಿಂದ ಕೂಡ ನೋಡ್ಕೊಂಡ್ ಬಂದೆ. ಸಂಸದರು ಏನಿದ್ದಾರೆ ಅವತ್ತಿನ ಕಾಲಕ್ಕೆ ಒಂದು 54 ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನಿಂದ 54 ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪಿಸಿದ್ರು. ಮತ್ತೆ ಅವರು ಶಾಸಕರಾದ ನಂತರ ಕೂಡ ಕೆಲವಾರು ಒಂದು 75ವರೆಗೂ ಟೋಟಲ್ ಒಂದು 100 ಸಂಖ್ಯೆಯಲ್ಲಿ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಿದ್ರು. ಅದರಲ್ಲೂ ನಾನು ಮೊನ್ನೆ ನಲಕದರಿನಲ್ಲಿ ಹೋದಾಗ ನಮ್ಮ ಬಾಲಾಜಿ ಅವ್ರ ಜೊತೆಗೆ ಅಲ್ಲಿ ಶುದ್ಧ ನೀರಿನ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾರೆ. ಯಾಕಂದ್ರೆ ಅಲ್ಲಿ ಕೊರತೆ, ಸಂಪನ್ಮೂಲದ ಕೊರತೆ ಇದೆ, ಮಾನವ ಸಂಪನ್ಮೂಲದ ಕೊರತೆ ಅಲ್ಲಿ. ಯಾಕಂದ್ರೆ ಅದ್ರ ಮೇಂಟೆನೆನ್ಸ್ ಎಲ್ಲರೂ ನೋಡ್ಕೊಬೇಕಾಗುತ್ತೆ. ನಾಳೆ ದಿನ ಇದು ಪುನರಾವರ್ತನೆ ಆಗಬಾರ್ದು. ಏನು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 400 ಹಳ್ಳಿಗಳು ಏನಿದ್ದಾರೆ, ಎಲ್ಲ ಹಳ್ಳಿಗಳು ಕೂಡ ಇವತ್ತು ನಾನು ಕೂಡ ಸಂಸದರ ಜೊತೆಗೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮತ್ತು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಹಳ್ಳಿಗಳು, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಹಳ್ಳಿಗಳು ಕೂಡ ಶುದ್ಧ ಕುಡಿಯೋ ನೀರಿನ ಘಟಕನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀನಿ. ಎಲ್ಲ ಶುದ್ಧ ಹಳ್ಳಿಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕನ ಸ್ಥಾಪಿಸ್ತೇನೆ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಅತಿ ಶೀಘ್ರದಲ್ಲಿ ಅದು ಕೂಡ ಪ್ರಾರಂಭ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿರೋ ಯಾವ ಹಳ್ಳಿಗಳು ಕೂಡ ಏನು ಶುದ್ಧ ನೀರಿನ ಘಟಕ ಇಲ್ಲ ಅಂತ ಒಂದು ನೋವು ತಿನ್ನುವ ಕೆಲಸ ಆಗಬಾರ್ದು. ಎಲ್ಲ ಹಳ್ಳಿಗಳಿಗೂ ನಾವು ಪರ್ಸನಲ್ ಆಗಿ ನಾನು ಭೇಟಿ ಕೊಡ್ತೀವಿ. ಅಲ್ಲಿನ ವಸ್ತುಸ್ಥಿತಿ ಗಮನಿಸಿ ಯಾವ ಹಳ್ಳಿಗಳಲ್ಲಿ ಅವಶ್ಯಕತೆ ಇದೆ ಅದನ್ನ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೀನಿ. ಇದೇ ನನ್ನ 2ನೇ ವಿಚಾರ. ನಮಗೆ ಆಗಲೇ ನಾನು ಮಾಧ್ಯಮದಲ್ಲಿ ₹5 ಕಾಯಿನ್ ಅಂತ ಏನಿದೆ ಅದು ಯಾರಿಗೆ ಸಂಸದರಿಗಾಗ್ಲಿ ಅಥವಾ ಜೈ ಫೌಂಡೇಶನ್ಗಾಗ್ಲಿ ನಾವು ಮಾಡೋದಲ್ಲ. ಅದನ್ನ ಆ ಒಂದು ಯಂತ್ರಗಳ ನಿರ್ವಹಣೆಗೋಸ್ಕರ ಮಾಡೋದು. ಇವತ್ತು 20 ಲೀಟರ್ ಕ್ಯಾನ್ಗೆ ಎಷ್ಟು ಬೆಲೆ ಇದೆ ತಮಗೆಲ್ಲ ಗೊತ್ತಿದೆ. ಅಂಡರಲ್ಲೇ ಇರ್ತದೆ. ಪ್ರತಿಯೊಂದು ಶುದ್ಧ ನೀರಿನ ಘಟಕಕ್ಕೂ ಒಬ್ಬ ವ್ಯಕ್ತಿ ನೇಮಕ ಮಾಡ್ತೀವಿ. ಇದೇ ವಿಷಯ ಸ್ಥಾಪನೆ ಮಾಡಿದ ನಂತರ ಆಯಾ ಪಂಚಾಯತಿಗಳು ಸಹಕಾರ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ನೀರಿನ ಶುದ್ಧ ನೀರಿನ ಕುಡಿಯೋ ನೀರು ಎಲ್ಲರಿಗೂ ಅವಶ್ಯಕತೆ ಇದೆ. ಅದರ ಬವಣೆ ನೀಗಿಸಬೇಕು, ಶುದ್ಧ ಕುಡಿಯೋ ನೀರಿನ ಬವಣೆ ನೀಗಿಸಬೇಕು ಅಂತ ಈ ಒಂದು ಆಲೋಚನೆ ನಿರ್ಧಾರ ಕೈಗೊಂಡಿದ್ದೀವಿ. ಒಂದು, ಕೆರೆಗಳಲ್ಲಿ ಏನು ಅವ್ಯಾಹತವಾಗಿ ಬೆಳೆದಿದೆ ಜೊಂಡು, ಅದನ್ನ ನಿರ್ಮೂಲನೆ ಮಾಡಿ ಜಲಸಂಕಲ್ಪ ಯೋಜನೆ ಅಡಿಯಲ್ಲಿ ಅದನ್ನ ತೆರವುಗೊಳಿಸಿ ಜೊಂಡನ್ನ ಒಂದು ಸುಂದರವಾದ ಒಂದು ಕೆರೆ ಪರಿಸರ ಸಂರಕ್ಷಣೆ ಮಾಡೋದು, ಕೆರೆ ಸುತ್ತಲಿನ ವಾತಾವರಣ ಸಂರಕ್ಷಣೆ ಮಾಡೋ ಕೆಲಸ. ಎರಡನೇದು, ಈ ಶುದ್ಧ ಕುಡಿಯುವ ನೀರಿನ ಘಟಕನ ಸ್ಥಾಪಿಸುವುದು. ಇದೇ ನಮ್ಮ ಸುದ್ದಿಗೋಷ್ಠಿಯ ಮೂಲ ಉದ್ದೇಶ. HN ವ್ಯಾಲಿದು ನನ್ನ ಕ್ಲಾರಿಫಿಕೇಶನ್ ತಮ್ಮ ಮೂಲಕ ಕೊಟ್ಟಿದ್ದೇನೆಂದ್ರೆ, ನಾನು ಸ್ವಾಭಿಮಾನಿ ಜವಾಬ್ದಾರಿಯುತವಾದ ನಾಗರಿಕನಾಗಿ ನಾನು ಪರೀಕ್ಷೆಗೆ ಒಳಪಡಿಸಿದ್ದೆ. ನೀರಿನ ನನ್ನ ಸ್ವಂತ ಲಾಭಕ್ಕೋಸ್ಕರ ನಾನು ಪರೀಕ್ಷೆ ಮಾಡಿಸಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ನೀರಿನ ಒಂದು, ಎಸ್ಪೆಷಲಿ ಕಂದವಾರ ಪಂಪ್ ಹೌಸ್ ಇಂದ ಯಾವ್ಯಾವ ವಾರ್ಡ್ಗಳಿಗೆ ಸರಬರಾಜಾಗ್ತಾ ಇದೆ ಅವರಲ್ಲಿ ಆತಂಕ ಇದ್ದೇ ಇರ್ತೈತೆ. ಏನಪ್ಪಾ ಯಾರೋ ಒಬ್ರು ಬಂದು ಹೇಳಿದ್ರು ಅಂತೀವಿ. ಅದನ್ನ ಆತರ ನಿರ್ಮಾಣ ಆಗಿದ್ರೆ ಏನಿದೆ ಅಲ್ಲಿ ನಗರಸಭೆಯಲ್ಲಿ ಈ ಮೂಲಕ ಮನವಿ ಮಾಡ್ಕೊತೀನಿ ಕಮಿಷನರ್ ಸಾಹೇಬರಿಗೆ. 30 ದಿನಗಳೊಳಗೆ ಆ ಪೈಪ್ ಸರಿಪಡಿಸಿ ಹೊಸ ಪೈಪ್ಗಳ ವ್ಯವಸ್ಥೆ ಮಾಡಿ, ಅದ್ರ ಜೊತೆಗೆ ಅಲ್ಲಿ ಏನು ವಾತಾವರಣ ಎಲ್ಲ ಗಿಡ ಗಂಟೆಗಳು ಬೆಳೆದು ಏನು ಧೂಳು ಮುಕ್ತ ಆಗಿದೆ, ಧೂಳಿಂದ ಕೂಡಿದೆ, ಅದು ಧೂಳು ಮುಕ್ತನಾಗಿ ಮಾಡಿ ಆ ಪೈಪ್ಗಳನ್ನ ಬದಲಾವಣೆ ಮಾಡಿದಾಗ ಎಲ್ಲಿ ಅಲ್ಲಿ ಪಾಚಿ ಕಟ್ಟಿರುವಂತದ್ದು ಏನಿದೆ ಅದು ನಿರ್ಮೂಲನೆ ಆಗುತ್ತೆ. ಇಲ್ಲಾಂದ್ರೆ ಅದು ನೀರು ಕುಡಿಯೋದ್ರಿಂದ ಕೆಲವರಿಗೆ ಇಮ್ಯುನಿಟಿ ಪವರ್ ಲೋ ಇರೋರಿಗೆ ಜ್ವರ, ಕೆಮ್ಮು, ಶೀತ ಈ ರೀತಿ ಬಾಧೆಗಳಾಗ್ತವೆ. ಕೆಲವರಿಗೆ ಏನು ಡಯರಿ ರೀತಿಯಲ್ಲಿ ಮೋಷನ್ಸ್ ಈ ತರ ಆಗುತ್ತೆ. ಇದು ಡಾಕ್ಟರ್ ಹೇಳಿರೋದು, ನಾನಲ್ಲ ಡಾಕ್ಟರ್ ಹತ್ರ ಚರ್ಚೆ ಮಾಡಿದಾಗ ಈ ರಿಪೋರ್ಟ್ ಇಟ್ಕೊಂಡು ಹೇಳಿದ್ದಾರೆ. ಸೊ ಇದಕ್ಕೆ ತಾವು ಮಾಧ್ಯಮ ಮಿತ್ರರೆಲ್ಲರೂ ಸಹಕಾರ ಕೊಡಿ. ಇನ್ನು ಮುಂದೆ ಯಾರಾದರೂ ಕೂಡ ನೀರಿನ ವಿಚಾರಕ್ಕೆ ವಿತೌಟ್ ಆಧಾರ ರಹಿತವಾಗಿ ಯಾರಾದ್ರೂ ಆರೋಪ ಮಾಡಿದ್ರೆ ನಾವು ಇದೇ ರೀತಿ ಪರೀಕ್ಷೆಗೆ ಒಳಪಡಿಸಿ ಉತ್ತರವನ್ನು ನೀಡೋ ಕೆಲಸ ನಿರಂತರವಾಗಿ ಮಾಡ್ತೀವಿ. ಅದು ಯಾರಾದ್ರೂ ಕೂಡ ಸರಿ, ನಾವು ಪ್ರಶ್ನೆ ಮಾಡೋ ಅಧಿಕಾರ ನಮಗಿದೆ. ನಾವು ಈ ರೀತಿ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ಯಾರಾದ್ರೂ ಸ್ವಾಭಿಮಾನಾಚರಣೆ ಮಾಡಿದಾಗ ಇದೇ ರೀತಿ ನಾವು ಪರೀಕ್ಷೆಗೆ ಒಳಪಡಿಸ್ತೀವಿ. ಇಲ್ಲ ಹೇಳೋರು ಯಾರಾದ್ರೂ ಆಧಾರ ಇದ್ರೆ ನಮ್ಮ ಪತ್ರಿಕಾ ಮೂಲಕ ಒಂದು ಬಹಿರಂಗವಾಗಿ ಸವಾಲು ಹೇಳ್ತಾ ಇದ್ದೀನಿ. ಪತ್ರಿಕಾ ಮಿತ್ರರು ಯಾವುದೇ ಮಾಧ್ಯಮದಲ್ಲಾದ್ರೂ ಕರೀರಿ, ನಾನು ಬರ್ತೀನಿ. ಯಾರ್ಯಾರು ನೀರಿನ ವಿಚಾರಕ್ಕೆ ಆರೋಪ ಮಾಡ್ತಾ ಇದ್ರೆ ಒಂದು ಸಂವಾದ ಏರ್ಪಡಿಸಿ. ಆಗ್ಲಾದ್ರೂ ನಮ್ಮ ಚಿಕ್ಕಬಳ್ಳಾಪುರ ಜೊತೆಗೆ ಸತ್ಯ ಗೊತ್ತಾಗ್ಲಿ. ನಾನು ಒಬ್ಬನೇ ಹೇಳೋದ್ರಿಂದ ಹೆಚ್ಚಾಗಿ ಎಲ್ಲರೂ ಆಧಾರ ಇಟ್ಕೊಂಡು ಮಾತಾಡೋಣ. ಆಧಾರ ರಹಿತವಾಗಿ ಮಾತಾಡೋದು, ಸುಳ್ಳಿನ ಅದೇ ಮಾಹಿತಿ ಹಂಚ್ಕೊಡೋದು ಬಹಳ ತಪ್ಪು. ನಿಮ್ಗೆ ಮಾಹಿತಿ ಕೊಡ್ತಾ ಇದ್ರೆ ನಾನು ಕೇಳಿ. ಇಲ್ಲ ನಮ್ಮ ಜಲ ಸಂಕಲ್ಪಕ್ಕೆ ಎಲ್ಲರೂ ಏನು ನೀರಾವರಿ ಹೋರಾಟಗಾರಿದ್ರೆ ಎಲ್ಲರೂ ಕೈ ಜೋಡಿಸಿ. ನೀರು ಒಂದೇ ಅಲ್ಲ, ಶುದ್ಧ ಕುಡಿ ನೀರಿಗಲ್ಲ, ಕೆರೆಗಳ ಸಂರಕ್ಷಣೆ ಕೂಡ ನಮ್ಮ ಆಸ್ತಿ. ಕೆರೆಗಳು ನಮ್ಮ ಯಾವುದೋ ಒಬ್ಬರದಲ್ಲ, ನಮ್ಮ ಊರಿನ ಆಸ್ತಿ ಅದು, ಪ್ರತಿಯೊಂದು ಹಳ್ಳಿಯ ಆಸ್ತಿ ಅದು. ಆ ಕೆರೆಗಳ ಸಂರಕ್ಷಣೆಗೆ ಜಲ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಿ. ಯುವಕರಾಗಿರ್ಬೋದು, ಜನಪರ ಸಂಘಟನೆಗಳಾಗಿರ್ಬೋದು, ಮನೇನು ಸ್ಟ್ರೈಕು ಮತ್ತೊಂದು ವಿಚಾರಗಳಿಗೆ ಮಾಡ್ತೀರಾ, ಇಂಥ ಒಂದು ಯೋಜನೆಗಳಿಗೆ, ಇಂಥ ಒಂದು ಅಭಿಯಾನಕ್ಕೆ ನೀವು ಸಹಕಾರ ಕೊಡಿ. ಆಗ್ಲಾದ್ರೂ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ, ಅವರು ಕೂಡ ಸಹಕಾರ ಕೊಡುವಂತ ಕೆಲಸ ಮಾಡ್ತಾರೆ. ಹೋರಾಟದಲ್ಲಿ